ಒಂದು 10 ನಿಮಿಷ ಐಶು ಮನೆ ಹತ್ರ ಇರ್ತೀನಿ. ಬೇಗ ಬನ್ನಿ ಮಧು, ಟೈಮ್ ಆಯ್ತು. ಬಂದೆ. ರೆಡಿ ಇದೆಯಾ ನೀನು? ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಫೋನಲ್ಲಿ ಮಾತಾಡ್ತಾ ಇರೋ, ಅಷ್ಟ್ರಲ್ಲಿ ಬರ್ತೀನಿ. ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಬಾರ್ದು. ನಾನು ಫೋನ್ ಇಟ್ಟರೆ ನನ್ನ ಮೇಲೆ ಕೋಪ ಬರುತ್ತಲ್ವಾ ನಿಮಗೆ? ನಿಜವಾಗ್ಲೂ ಇಲ್ಲ. ಮಾತಾಡ್ತಾ ಇದ್ರೆ ಬೇಗ ಬರ್ಬೋದು ಅಂತ. ಪರವಾಗಿಲ್ಲ, ಹೇಗೂ ಬರ್ತಾ ಇದ್ದೀರಲ್ವಾ, ಬನ್ನಿ ವೆಯ್ಟ್ ಮಾಡ್ತೀನಿ. ಸರಿ ಐಶು, ಹಾಗಾದರೆ ಮಗಳ ಮದುವೆ ಕ್ಯಾನ್ಸಲ್ ಆಯ್ತಾ? ಏನು ಮಾಡೋಕ್ಕಾಗುತ್ತೆ ಮೋಹನ್, ಎಲ್ಲ ನಮ್ಮ ಕೈಯಲ್ಲಿ ಇರಬೇಕಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡ ಮೂರ್ತಿ. ಇದಕ್ಕಿಂತ ಒಳ್ಳೆ ಸಂಬಂಧ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಂದು ನೋಡ್ಕೊಂಡು ಹೋದರೆಲ್ಲರೂ ಮದುವೆ ಆಗಲೇಬೇಕು ಅಂತ ಏನಿಲ್ವಲ್ಲ. ನಾನು ಒಂದೆರಡು ಕಡೆ ವಿಚಾರಿಸ್ತೀನಿ. ಅರ್ಜೆಂಟ್ ಏನಿಲ್ಲ, ಏನಂದರೆ ನನ್ನ ಫ್ರೆಂಡು ಹೇಗಿದ್ರು ಹುಡುಗಿ ನೋಡ್ತಾ ಇದ್ರಲ್ವಾ, ಹಾಗಾಗಿ ನನ್ನ ಮಗಳೇ ಇದ್ದಾಳೆ ಅಂತೇಳಿ ನಾನು ಒಳ್ಳೆ ಹುಡುಗ ಬೇರೆ ಫಾರಿನಲ್ಲಿ ಸೆಟ್ಲ್ ಆಗ್ತಾಳೆ ಅಂತ ಆಸೆ ಬಿದ್ದು ಈ ಥರ ಮಾಡಿದೆ. ನೋಡಿದ್ರೆ ಒಬ್ರಿಗೊಬ್ರು ಯಾಕೋ ಅಂಡರ್ಸ್ಟ್ಯಾಂಡಿಂಗ್ ಇಲ್ವೇನೋ, ಇಷ್ಟಪಟ್ಟಿಲ್ಲ. ಅಷ್ಟಕ್ಕೆ ಸುಮ್ಮನೆ ಆಗಿದ್ದೀನಿ. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೋ ಆವಾಗಲೇ ಮುಂದುವರಿಯೋದು ಅಷ್ಟೇ. ಅದೇ ಹೇಳ್ದಲ್ವಾ, ಗೊತ್ತಾಯಿತು ನನಗೂ ವಿಷಯ. ಏನು ಮಾಡೋಕ್ಕಾಗಲ್ಲ. ನಿನ್ನ ಮಗ ಏನಂತ ಹೇಳ್ದ? ಮಗೊಂದು ಏನಿಲ್ಲ ಕಣೋ, ತಂಗಿ ಏನು ನಿರ್ಧಾರ ತೊಗೊತಾಳೋ ಅವನು ಅದೇ ನಿರ್ಧಾರ. ಮತ್ತೆ ಅವ್ರ ಅಣ್ಣನೇ ಅಷ್ಟು ಧೈರ್ಯವಾಗಿದ್ದಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಬಿಡು, ತಲೆ ಕೆಡಿಸ್ಕೊಬೇಡ. ತಲೆ ಕೆಡಿಸ್ಕೊಳ್ಳೋದು ಅಂತಲ್ಲ, ಈಗ ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತು. ನಾನು ಹೆಂಡತಿ ನೋಡಿದ್ರೆ ಜೈಲಲ್ಲಿದ್ದಾಳೆ. ಈಗ ಇರೋಳು ಒಬ್ಳು ಮಗಳು, ಅವಳಿಗೊಂದು ಒಳ್ಳೆ ಕಡೆ ಸಂಬಂಧ ನೋಡಿ ಅವಳಿಗೊಂದು ಲೈಫ್ ಸೆಟ್ಲ್ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿದ್ದೆ. ನೋಡಿದ್ರೆ ಈ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳೋಣ ಅಂತಿದ್ದೆ. ಎಷ್ಟು ದಿನ ಅಂತ ನಿಮ್ಮ ವೈಫ್ನ ಅಲ್ಲೇ ಜೈಲಲ್ಲೇ ಬಿಡ್ತೀರಾ? ಆದಷ್ಟು ಬೇಗ ರಿಲೀಸ್ ಮಾಡಿಸು. ಅಲ್ಲ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಈಗ ಬಂದಿದ್ರಲ್ಲ ಮೊನ್ನೆ ಫಾರಿನ್ ರಿಲೇಷನ್ಸು, ಅದೇ ಥರ ಇರಲ್ಲ ಕಣಪ್ಪ. ಹೆಣ್ಮಗಳು ಇದ್ದಾಳೆ, ನಾಳೆ ದಿನ ಅವಳ ಜೀವನನೂ ಚೆನ್ನಾಗಿರಬೇಕು ಅಂದರೆ ಮೊದಲು ಮನೇಲಿ ಬ್ಯಾಕ್ಗ್ರೌಂಡ್ನ ನೋಡ್ತಾರೆ. ಸೊ ಅದೇ ಕರೆಕ್ಟಾಗಿಲ್ಲ ಅಂತಂದರೆ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಮೋಹನ್. ಇನ್ನೇನು ನಮ್ಮ ತಾಯಿನೂ ಬರ್ತಾ ಇದ್ದಾರೆ ಕಾಶಿಯಿಂದ. ಬಂದ ಮೇಲೆ ಏನಾದರೂ ಒಂದು ನಿರ್ಧಾರ ಮಾಡಿ ಮೊದಲು ಮನೆ ಕರ್ಕೊಂಬನ್ನಿ. ಸುಮ್ಮನೆ ಈ ಥರ ಜೈಲಲ್ಲಿ ಬಿಟ್ಟರೆ ಈ ಸಮಸ್ಯೆಗಳು ಅನ್ನೋದು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವೆಲ್ಲ ನೀನು ಸ್ವಲ್ಪ ಎದುರಿಸ್ಬೇಕು. ಏಕ್ದಮ್ಮು ಕರ್ಕೊಂಡೋಗಿ ನೀನು ಜೈಲಿಗೆ ಹಾಕಿದ್ರೆ ನಾಳೆ ದಿವಸ ನಿಮ್ಮ ಮಕ್ಕಳು ಭವಿಷ್ಯ ನೋಡ್ಬೇಕಲ್ವಾ? ಇನ್ನೇನಿಲ್ಲ ಮೋಹನ್, ಕರ್ಕೊಂಬರ್ಬೋದು ದೊಡ್ಡ ವಿಷಯ ಅಲ್ಲ. ಸುಮ್ಮನೆ ಇನ್ನೂ ಹೊಸ್ದಾಗಿ ಮದುವೆ ಆಗಿದ್ದಾರೆ ಮಗ ಸೊಸೆ, ಅವ್ರ ಪಾಡಿಗೆ ಅವ್ರು ಇರೋಕ್ಕೆ ಬಿಡಲ್ಲ. ನಿಮಗೆ ಗೊತ್ತಲ್ವ, ಎಲ್ಲ ವಿಷಯನೂ ಹೇಳಿದ್ದೀನಿ. ಈ ಥರ ಮಾಡಿದ್ರೆ ಯಾರು ತಾನೇ ಸಹಿಸ್ಕೋತಾರೆ ಹೇಳ್ರಿ? ಇನ್ನು ನಮ್ಮ ಬೀಗರು ಸಹ ಈ ಥರ ಆಗೈತೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಗೊತ್ತಾದರೆ ಅವ್ರು ಏನು ಅಂದ್ಕೊಳ್ಳಲ್ಲ. ಏನೋ ದೊಡ್ಡ ಮನೆ ತಂದವರು ಅಂತೇಳಿ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಹುಡುಗಿನ ಈ ಥರ ರಾತ್ರಿ ಮನೆಯಿಂದ ಆಚೆ ಹಾಕಿ ಆ ಹುಡುಗಿ ಎಷ್ಟೆಲ್ಲ ನೋವು ಅನ್ಭವಿಸೈತೆ ಅಂತ ಅವ್ರು ಎಷ್ಟು ನೋವು ತಿಂತಾರೆ ಹೇಳು? ಅದೇ ಹೇಳ್ತಾ ಇದ್ದೀನಲ್ವಾ ಮೂರ್ತಿ, ಆಗಿದ್ದಾಗೋಯ್ತು, ಬುದ್ಧಿ ಬಂದಿರುತ್ತೆ. ಇನ್ನು ಮುಂದೆ ಆ ಥರ ಆಗದೇ ಇರೋ ರೀತಿ ನೋಡ್ಕೊ. ಸರಿ, ಇವಾಗ ಜೈಲಲ್ಲಿ ಹಾಕಿದೆಯಲ್ವಾ, ಇಷ್ಟು ದಿನ ಅವ್ರು ಜೈಲಲ್ಲಿದ್ದು ಅವ್ರಿಗೆ ಅನುಭವಿಸಿರ್ತಾರೆ. ಸೊ ಇದು ಕಂಟಿನ್ಯೂ ಆಗೋದು ಬೇಡ, ಸರಿನಾ? ನಂದೇನಿಲ್ಲ ಮೋಹನ್, ನಮ್ಮ ತಾಯಿ ಬರ್ತಾರೆ, ಹೇಳ್ತೀನಿ ನಡೆದಿರೋ ವಿಷಯನ. ಅವ್ರ ಮೇಲೆ ಬಿಟ್ಟು ನೋಡೋಣ ಏನು ನಿರ್ಧಾರ ತೊಗೊತಾರೆ ಅಂತ. ಓಹೋ, ಕಟ್ಕೊಂಡಿರೋ ಹೆಂಡ್ತಿನ ಜೈಲ್ಗೆ ಹಾಕ್ಬಿಟ್ಟು ಆರಾಮಾಗಿ ಜ್ಯೂಸ್ ಕುಡಿತಾ ದೇಹ ತಣ್ಣಗೆ ಮಾಡ್ಕೊತಾ ಇದ್ದೀರಾ ಮಾವ? ನೀನಾ? ಇಷ್ಟು ದಿನ ಯಾಕೆ ಸುಳ್ವೆ ಕೊಟ್ಟಿಲ್ಲ ಅಂತ ಅನ್ಕೊಂಡೆ. ನಿಮ್ಗೆಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಜೈಲ್ಗೆ ಹಾಕ್ತೀರಾ ನೀವು? ಏನೋ ಆ ಮನೆ ಹಾಳಿನ ಜೈಲಿಗೆ ಹಾಕಕ್ಕೆ ಧೈರ್ಯ ಬೇರೆ ಬೇಕಾ? ನಮ್ಮ ಅಮ್ಮನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಮಾವ. ಏಯ್, ಏನೋ ಮಾಡ್ತೀಯಾ ನೀನು ನನಗೆ? ಮೂರ್ತಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಏಯ್, ಯಾರೋ ನೀವು? ಪೋಲಿಗಳು ಇದ್ದಂಗಿದ್ದೀರಾ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕ? ನಾನು ಮಾನ ಮರ್ಯಾದಿಲ್ಲ ನಿಮ್ಗೆ. ನಮ್ಗೆ ಯಾಕ್ರಿ ಮಾನ ಮರ್ಯಾದೆ ಇರ್ಬೇಕು? ನಮ್ಮ ಅಮ್ಮನ ತಗೊಂಡೋಗಿ ಜೈಲ್ಗೆ ಹಾಕೋರಲ್ಲ ಆ ಮನುಷ್ಯ, ಆಯಪ್ಪಂಗೆ ಇರ್ಬೇಕು ಮಾನ ಮರ್ಯಾದೆ. ಏನೋ ಅಂದೆ ನೀನು? ಇರೋದನ್ನೇ ಹೇಳ್ತಾ ಇರೋದು. ಮೊದಲು ಬಾಯಿ ಮುಚ್ಕೊಂಡು ನಮ್ಮ ಅಮ್ಮನ ರಿಲೀಸ್ ಮಾಡಿಸು. ಇವ್ರ ಮನೆಗಾಗೋ ಅತ್ತೆ ಸೊಸೆ ಜಗಳಕ್ಕೆಲ್ಲ ನಮ್ಮಮ್ಮ ಕಾರಣನಾ? ಮೊದಲು ನಮ್ಮ ಅಮ್ಮನ ರಿಲೀಸ್ ಮಾಡಿಸಿ, ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಲೋಫರ್ ನನ್ನ ಮಗನೇ, ಏನೋ ಮಾಡ್ತೀಯ ನೀನು ನನಗೆ? ನಿಮಗೆ ನಾಚಿಕೆ ಆಗಲ್ವಾ ಅಪ್ಪ ಮಗಂಗೆ? ತಿಂಗ್ಳಾನ್ಗಟ್ಲೆ ಕಂಡೋರ್ ಮನೆಗೆ ಬಿಡ್ತೀರಾ? ನಾವು ಕರೆದಿದ್ವಾ ನಿಮ್ಮ ಅಮ್ಮನ ಕಳಿಸ್ಕೊಡ್ರಿ ನಮ್ಮ ಮನೆಗೆ ಅಂತೇಳಿ? ಬಂದವಳು ಬಾಯಿ ಮುಚ್ಕೊಂಡು ಏನೈತೆ ಅದನ್ನು ತಿನ್ಕೊಂತಿರ್ಬೇಕು, ಹೋಗ್ತಾ ಇರಬೇಕು. ಏನೋ ತಂಗಿ ಜೊತೆ ನಾದಿನ ಜೊತೆ ಸೇರ್ಕೊಂಡು ಅದು ಬಿಟ್ಬಿಟ್ಟು ಮನೆ ಹಾಳು ಮಾಡೋ ಕೆಲಸ ಎಲ್ಲ ಮಾಡೋದು. ನಮ್ಮಮ್ಮ ಮನೆ ಹಾಳು ಕೆಲಸ ಮಾಡಿದ್ರೆ ನಿನ್ನ ಹೆಂಡತಿಗೆ ಬುದ್ಧಿ ಎಲ್ಲೋಗಿತ್ತು? ಬುದ್ಧಿ ಎಲ್ಲೋಗುತ್ತಾ? ನಿಮ್ಮ ವಂಶದಿಂದ ಬಂದಿರೋದು. ಮೊದಲು ಕರ್ಕೊಂಡೋಗಿ ನ್ಯಾಯವಾಗಿ ಬುದ್ಧಿ ಕಲಿಸ್ರಿ. ನಾವ್ಯಾಕೆ ಕರ್ಕೊಂಡೋಗೋಣ? ನೀವು ಉಂಟು, ನಿಮ್ಮ ಹೆಂಡತಿ ಉಂಟು, ನಿಮ್ಮ ಸಂಸಾರ ಉಂಟು. ಮೊದಲು ನಮ್ಮ ಅಮ್ಮನ ರಿಲೀಸ್ ಮಾಡಿಸಿ ನೀವು. ನೋಡ್ದ ಮೋಹನ್ ಹೆಂಗ್ ಮಾತಾಡ್ತಾ ಇದ್ದಾನೆ ಅಂತ? ಇವ್ರ ಅಮ್ಮನಿಂದನೇ ನನ್ನ ಹೆಂಡತಿ ಹಾಳಾಗಿರೋದು. ಅವ್ರ ಅತ್ತಿಗೆ ನಾದ್ನಿ ಇಬ್ರು ಸೇರ್ಕೊಂಡು ನನ್ನ ಸೊಸೆಗೆ ಚಿತ್ರಹಿಂಸೆ ಕೊಡ್ತಾರೆ ಮನೆಗೆ ಬಂದು. ಈ ಹಿಂಸೆ ತಾಳ್ಲಾರ್ದೇನೆ ನಾನು ಜೈಲ್ಗೆ ಹಾಕಿರೋದು. ಅವಳು ಮನೆಗೆ ಬಂದ್ರು ಇದೇ ಕಿತಾಪತಿನೇ ದಿನ. ನೋಡು, ಏನೋ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೋಡವ್ರೆ. ಏನು ಆವಾಜ್ ಆಗ್ತಿದ್ದಾನೆ ನೋಡ್ ನನಗೆ. ಇನ್ನು ನನ್ನ ಕಣ್ಣು ಮುಂದೆ ಹುಟ್ಟಿರೋ ನೀನು. ಏಯ್, ಮರ್ಯಾದೆ ಕೊಟ್ಟು ಮಾತಾಡೋ. ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಮರ್ಯಾದಸ್ಥರಿಗೆ ಮರ್ಯಾದೆ ಕೊಡ್ತಾರೆ, ಇಂಥವ್ರಿಗೇನು ಮರ್ಯಾದೆ ಕೊಡೋದು? ನಾವು ದೊಡ್ಡ ಮನುಷ್ಯರೇನೆ. ಹೆಚ್ಚಿಗೆ ಮಾತಾಡಿದ್ಯಾ ಅಂದ್ರೆ ನೀನ್ ಮನೆಗೆ ಹೋಗಲ್ಲ, ಇವತ್ತು ಜೈಲ್ಗೆ ಹೋಗ್ಬೇಕಾಗುತ್ತೆ. ಏನ್ ಸಿಕ್ತರ್ನೆಲ್ಲ ತಗೊಂಡೋಗಿ ಜೈಲ್ಗೆ ಹಾಕ್ಬೋದು ಅಂತ ದೊಡ್ಡ ಮನ್ಸು ಮಾಡ್ಕೊಂಡಿದ್ದೀರೇನೋ? ಇವೆಲ್ಲ ನನ್ನ ಹತ್ರ ಇಟ್ಕೊಬೇಡಿ. ಇವತ್ತು ಸಂಜೆ ಒಳಗೆ ನಮ್ಮ ಅಮ್ಮ ರಿಲೀಸ್ ಆಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಮನೆಗೆಲ್ಲ ಬೆಂಕಿ ಹಚ್ಬಿಡ್ತೀನಿ. ಏಯ್ ರವಿ, ನೋಡ್ಕೊಂಡು ಮಾತಾಡೋ. ನಿಮ್ಮ ಮಾವನ ಹತ್ರ ಈ ಥರ ಎಲ್ಲ ಮಾತಾಡ್ಬೇಡ್ಕೊಣು. ಐಷ್ಟುನ್ನ ನಿನ್ ಮದುವೆ ಮಾಡ್ಕೊಳಕ್ಕಾಗಲ್ಲ. ಮೂರ್ತಿ, ಪೊಲೀಸ್ರಿಗೆ ಫೋನ್ ಮಾಡು. ಇಂಥವ್ರಿಗೆಲ್ಲ ಜೈಲೆಲ್ಲ ರುಬ್ಬಿದ್ರೇನೆ ಬುದ್ಧಿ ಬರೋದು. ಎಷ್ಟು ಥರ್ಡ್ ಕ್ಲಾಸ್ ಆಗಿ ಮಾತಾಡ್ತಾ ಇದ್ದಾನೆ ನೋಡು. ಏಯ್ ನಿಂತ್ಕೊಡ್ರ. ಎಷ್ಟು ಧೈರ್ಯ ಇದ್ರೆ ಥರ್ಡ್ ಕ್ಲಾಸ್ ಥರ ನಡ್ಕೊಂತಾನೆ ಇಲ್ಲ.
ನಿನಗೆ ಗೊತ್ತಿಲ್ಲ ಮೋಹನ್, ಈ ಲೋಫರ್ಗೆ ನನ್ನ ಮಗಳನ್ನ ಕೊಡ್ಬೇಕು ಅಂತ ನನ್ನ ಹೆಂಡತಿ ಒದ್ದಾಡ್ತಾ ಇದ್ದಾಳೆ. ನೀನೇ ಹೇಳು, ಇಂಥ ನೀವು ಮದುವೆ ಮಾಡ್ಕೊಟ್ಟು ಜೀವನ ಪೂರ್ತಿ ನಾನು ಸಾಯ್ಬೇಕಾ? ನನ್ನ ಮಗಳು ಕಣ್ಣೀರ್ ಹಾಕೋದನ್ನ ನೋಡಿ ಯಾವುದೇ ಕಾರಣಕ್ಕೂ ಈ ಕೆಲಸ ಆಗ್ಬಾರ್ದು ಮೂರ್ತಿ. ಇದಕ್ಕೇನೆ ನಾನು ಅವಳನ್ನ ಜೈಲ್ಗೆ ಹಾಕಿರೋದು. ಅವಳು ಜೈಲಿಂದ ಬರೋ ಅಷ್ಟರಲ್ಲಿ ಒಳ್ಳೆ ಕಡೆ ಸಂಬಂಧ ನೋಡಿ ಅವಳಿಗೆ ಮದುವೆ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಈ ತರ ಆಗ್ತಿದೆ. ಏನ್ ಮಾಡ್ಲಿ ನಾನು? ಆದಷ್ಟು ಹುಷಾರಾಗಿರು ಮೂರ್ತಿ. ಇವನಿಂದ ಐಶುಗೆ ಏನೂ ತೊಂದರೆ ಆಗ್ಬಾರ್ದು. ಸರಿ, ನಾನು ಮನೆ ಹತ್ರ ಹೊರಡ್ತೀನಿ. ಟೈಮ್ ಆಗಿದೆ, ಐಶು ಬೇರೆ ಒಬ್ಳೇ ಇದ್ದಾಳೆ. ಇವನ್ ನೋಡಿದ್ರೆ ಈ ಕಡೆನೇ ಹೋಗ್ತಾ ಇದ್ದಾನೆ. ಸರಿ ಸರಿ, ಮನೆ ಹತ್ರ ಹೋಗು. ಏನಾದರೂ ಪ್ರಾಬ್ಲಮ್ ಇದ್ರೆ, ಎಮರ್ಜೆನ್ಸಿ ಇದ್ರೆ ಹೇಳಿ ಕಳ್ಸು, ಬರ್ತೀನಿ. ಸರಿನಾ? ಸರಿ ಮೋಹನ್, ಬರ್ಲಾ? ಬಾಯ್. ಓಕೆ ಓಕೆ, ಬಾಯ್. Shadows breathe where the words won't go. Empty echoes paint the afterglow. ಐಶು, ಹಾ ಮಧು. ಓ ಇಲ್ಲೇನೇನಕ್ಕ? ಓ ಇಲ್ಲೇ ನಿಲ್ಸಪ್ಪ, ಇದೇ ಮನೇನೆ. ಓ ಸರಿ ಆಯ್ತನಪ್ಪ ನಿಂದು. ಓ ಸರಿಯಾಗೈತೆ ಬಿಡಕ್ಕ. ಅಲ್ಲ, ನಮ್ಮ ಮನೆಗಿಂದ ಗಾಡಿಗೆ ಯಾರೋ ಹೋದಂಗಾಯ್ತಲ್ಲ. ಸರಿಯಾಗಿ ನೋಡು ಇಲ್ಲ ನಾನು. ಹೋಗತ್ತ, ನಮ್ಮ ವಯಸ್ಸುನೇ ಇದ್ದಂಗಿದ್ಲು. ಮುಂದ್ಗಡೆ ನಮ್ಮ ಜಯಕುಮಾರ್ ಏನೋ ಗಾಡಿ ಓಡಿಸ್ಕೊಂಡು ಹೋದ್ನ. ಗಾಡಿನೂ ಅಂತದಲ್ಲ, ಎಂತದ ಗಾಡಿನೂ ಮನೆ ತೆಗಿಲ್ಲ, ಕಾರು ಇಲ್ಲ, ಎತ್ತೋದ್ರು ಎಲ್ಲ. ಎಲ್ಗನ ಹೋಗ್ಲಿ, ಬಂದ್ಮೇಲೆ ಕೇಳ. ಸದ್ಯಕ್ಕೆ ಮನೆಗೆ ಹೋಗಿ ಸುಧಾರಿಸ್ಕೊಂಡ್ರೆ ಸಾಕಾಗೈತೆ ನನಗೆ. ಇವಳು ನಮ್ಮೋಳು ಏಮಿ ಏನ್ ಮಾಡ್ತಾವಳು ಏನ್ ಕತೆನ. ಏಮಾ ಏಮಾ, ಬೀಗ ಹಾಕೈತಲ್ಲ. ಓ ಎಲ್ಲ ನಾನಿಲ್ಲ ಅಂತೇಳಿ ಅವಳೆ ತೋರ್ ಮನೆ ಕಡಿಕೆ ನಾನು ಓಡ್ಗಿಡೋದ್ಲೇನ ಅವಾಗ್ಲೇ. ಬ್ಯಾಗ್ನಾಗ ಅದು ಎತ್ತಿಕ್ಕಿನೂ ಏನ ಬೀಗ. ಹೇಳು ಐಶು, ಎಲ್ಲೋಗ್ಬೇಕು? ನೀವೆಲ್ಲಿ ಕರ್ಕೊಂಡೋದ್ರು ಬರ್ತೀನಿ, ನನ್ನ ಜೊತೆ ಇರಿ ಅಷ್ಟೇ. ನಾನು ನಿನ್ನ ಜೊತೆ ಇರೋದಕ್ಕೇನೆ ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲಿ ಇಷ್ಟ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳು. ತುಂಬಾ ದೂರ ಎಲ್ಲಿ ಹೋಗೋದು ಬೇಡ ಮಧು, ಮನೆಗೆ ಬರೋಷ್ಟ ಲೇಟ್ ಆಗ್ಬಿಡುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವಾಗಾದರೂ ಫ್ರೀ ಟೈಮ್ ನೋಡಿಕೊಂಡು ನಾನೇ ನಿನ್ಗೆ ಹೇಳ್ತೀನಿ. ಆದರೆ ಮೊದಲೇ ಪ್ಲ್ಯಾನ್ ಮಾಡಿರ್ತೀನಿ ಎಲ್ಲಿ ಹೋಗಬೇಕು ಅಂತ. ಸೊ ಅವಾಗ ಹೋಗೋಣ. ಇವಾಗ ನೀನು ನಾನು ನೋಡಬೇಕು ಅಂತ ಅಂದಲ್ವಾ, ಸೊ ಹಂಗಾಗಿ ಬೇಗ ಬಂದೆ ಅಷ್ಟೇ. ಎಲ್ಲಾದ್ರೂ ಹೋಗ್ಬೇಕು ಅಂತ ಏನು ಪ್ಲಾನ್ ಇರಲಿಲ್ಲ ಮಧು. ನಿಮ್ಮನ್ನ ನೋಡಬೇಕು ಅಂತ ನಿಜವಾಗ್ಲೂ ಎಷ್ಟು ಅನ್ನಿಸ್ತಿತ್ತು ಗೊತ್ತಾ? ಹೌದಾ? ಆಮೇಲೆ ನಿಮ್ಮನ್ನ ನಾನು ನೋಡಬೇಕು ಅಂತ ಅನ್ಸಿಲ್ವಾ? ಅನಿಸುತ್ತೆ, ಏನು ಮಾಡೋಕ್ಕಾಗುತ್ತೆ, ಇವಾಗ ನೋಡ್ತಾ ಇದ್ದೀನಲ್ವಾ. ನಾನಾಗಿ ಬನ್ನಿ ಅಂತ ಕರೆದಿದ್ದಕ್ಕೆ ಬಂದಿದ್ದೀರಾ, ಇಲ್ಲ ಅಂದಿದ್ರೆ ನೀವು ಎಲ್ಲಿ ಬರ್ತಿದ್ರಿ? ಹಾಗೇನಿಲ್ಲ ಐಶು, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ನೀನು ನೋಡಿಬಿಟ್ಟೆ ಹೋಗ್ತಾ ಇದ್ದಿದ್ದು. ನಾನು ಮನೆ ಹತ್ರ ಬರ್ತಿದ್ದೆ. ಅದು ಹೇಗೆ ಬರ್ತಿದ್ರಿ? ಎಲ್ಲರೂ ಇರ್ತಾರಲ್ವಾ. ನಿನ್ನೇ ಆಚೆ ಕರೀತಾ ಇದ್ದೆ. ಈ ಥರ ಎಲ್ಲ ನೀವು ಹೊತ್ತಲ್ಲಿ ಬಂದು ಆಚೆ ಬಾ ಅಂತ ಕರೆದ್ರೆಲ್ಲ ನಾನು ಬರೋಕ್ಕಾಗಲ್ಲ. ನಾನು ನೀನು ನೋಡಬೇಕು ಅಂತಂದರೆ ನಾನು ಎಷ್ಟೊತ್ತಲ್ಲಿ ಕರೆದ್ರೂ ನೀನು ಬರಲೇಬೇಕು. ಅದೇಗೆ ಸಾಧ್ಯ? ಏನು ಮನೇಲಿ ನಾನು ಒಬ್ಬಳೇ ಇದ್ದೀನಾ? ಪ್ರಾಬ್ಲಮ್ಸ್ ಎಲ್ಲ ನನಗೆ ಹೇಳ್ಬೇಡ. ನೋಡಬೇಕು ಅಂದಾಗ ಬರಬೇಕು ಅಷ್ಟೇ. ಹಾ ಇದಕ್ಕೇನು ಕಮ್ಮಿ ಇಲ್ಲ. ಮತ್ತೆ ಬೆಳಗಿಂದ ಸಂಜೆವರೆಗೂ ಡ್ಯೂಟಿ ಟೆನ್ಷನಲ್ಲಿ ಇರ್ತೀನಿ. ನಮ್ಮ ಹುಡುಗಿ ನೋಡಬೇಕು ಅಂತಂದರೆ ನೋಡೋಕ್ಕಾಗಲ್ಲ ಅಂದರೆ ನನಗೆ ಕೋಪ ಬರಲ್ವಾ? ಅದೆಲ್ಲ ಆಗೋದಿಲ್ಲ. ನಾನು ನೋಡಬೇಕು ಅಂತ ಅನ್ನಿಸ್ದಾಗ ಮಾತ್ರನೇ ನೀವು ನೋಡಬೇಕು. ಮತ್ತೆ ನೀನು ಬೈತೀಯಲ್ಲ. ಅದು ನಿಮ್ಮ ಪ್ರಾಬ್ಲಮ್ಮು, ನೀವು ಬಯಸ್ಕೊಬೇಕು. ಸರಿ, ಎಲ್ಲಿ ಹೋಗೋದು? ಇಲ್ಲೇ ಎಲ್ಲಾದರೂ ಸ್ಟಾಪ್ ಮಾಡಿ ಮಧು, ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಟೈಮ್ ಇಲ್ಲ ನನಗೆ, ಅಪ್ಪಾಜಿ ಮನೆಗೆ ಬರ್ತಾರೆ. ಎಷ್ಟಕ್ಕೆ ನಾನು ಕರ್ದ್ಯಾ? ಮತ್ತೆ ಇನ್ನೇನು? ಮನೆ ಹತ್ರನೇ ನೋಡ್ಕೊಂಡು ಹೋಗ್ತಿದ್ನಪ್ಪ. ಇಲ್ಲಿವರೆಗೂ ಏನಕ್ಕೆ ಬರಬೇಕಾಗಿತ್ತು? ನಾನು ನಿಮ್ಮ ಜೊತೆ ಓಡಾಡಬೇಕಲ್ವಾ? ಏನೋ ಒಂದು ರೌಂಡ್ಸ್ ಹೋಗೋದಕ್ಕೆ ನನಗೆ ಹೇಳ್ದ? ಹೌದು, ನನಗದರಲ್ಲೇ ಖುಷಿ. ಸರಿ ಇರು, ಇಲ್ಲೇ ಎಲ್ಲಾದರೂ ಗಾಡಿ ಪಾರ್ಕ್ ಮಾಡ್ತೀನಿ. ಐಶು, ಜ್ಯೂಸ್ ಕುಡಿತೀಯಾ? ಜ್ಯೂಸಾ? ಬೇಡ ಮಧು. ಸರಿ, ಎಳ್ನೀರು? ಸರಿ ಬಾ, ಫ್ರೆಶಾಗಿ ಎಳ್ನೀರು ಸಿಗುತ್ತೆ, ಎಳ್ನೀರು ಕುಡಿಸ್ತೀನಿ. ಒಂದು ಎಳ್ನೀರು ಕುಡಿಯೋಣ. ಅಂಕಲ್ ಸ್ಟ್ರಾ ಕೊಡಿ. ಮಧು, ನೀವು ತಗೊಳಲ್ವಾ? ಬೇಡ ಐಶು, ನೀನು ಕುಡಿ. ಸರಿ, ನಾನು ಇಷ್ಟೊಂದು ಕುಡಿಯಲ್ಲ, ನೀವು ಇದರಲ್ಲೇ ಕುಡಿತೀರಾ? ಯಾಕೆ ಐಶು, ಒಂದು ಎಳ್ನೀರು ಕುಡಿಯೋಕ್ಕಾಗಲ್ಲ ನಿನಗೆ? ನಾನು ಒಬ್ಬಳೇ ತಗೊಂಡಿದ್ದೀನಿ, ನೀವು ತಗೊಂಡಿಲ್ವಲ್ಲ, ಅದಕ್ಕೆ ಬೇಜಾರು. ನನಗೆ ಬೇಕಾದರೆ ನಾನು ಇನ್ನೊಂದು ತೊಗೊತೀನಿ ಐಶು, ನೀನು ಕುಡಿ. ಸ್ವಲ್ಪನಾದರೂ ಕುಡಿಬೋದಲ್ವಾ? ಸರಿ. Shadows breathe where the words won't go.
ಅದಕ್ಕೆಲ್ಲ ನಾನು ಕೇಳಿದ್ದು. ಇನ್ಯಾವುದಕ್ಕೆ? ಏ ಲೂಸು, ಫಸ್ಟ್ ಟೈಮ್ ನಾನು ಕುಡ್ದಿರೋದನ್ನ ನೀನು ತಗೊಂಡಲ್ಲ ಅದಕ್ಕೆ. ಅದಕ್ಕೆ ಸೂಪರ್ ಆಗಿದೆ ಎಳ್ನೀರು. ಸರಿ, ನನಗಿನ್ನೊಂದು ಸ್ವಲ್ಪ ಬೇಕು, ಕೊಡು. ಅಣ್ಣ ಎಷ್ಟು? 50 ರೂಪಾಯಿ ಅಮ್ಮ. ಐಶು, ಬೇರೆ ಏನಾದರೂ ತೊಗೊತೀಯಾ? ನಾನು ಫ್ರೂಟ್ ಜ್ಯೂಸ್ ಎಲ್ಲ ಬೇಡ ಮಧು. ಸರಿ, ಹೊರಡೋಣ. ಮೂರ್ತಿ ಎಲ್ಲೋಗಿದ್ದಪ್ಪ? ಮನೆಗೆ ಒಬ್ರನ ಇಲ್ಲ ಬೀಗ ಹಾಕೊಂಡು? ಅಮ್ಮ, ನೀನು ಯಾವಾಗ ಬಂದೆ? ನಾನ್ ಬಂದ ಅವಾಗ್ಲೇ 3/4 ಗಂಟೆ 1 ಗಂಟೆ ಆಯ್ತು ಕಣಪ್ಪ. ಅಲ್ಲ ಒಬ್ರನ ಮಂತಾಗಿಲ್ಲ? ಸ್ವಲ್ಪ ಹೊರಗಡೆ ಕೆಲಸ ಆಯ್ತಮ್ಮ, ಹೋಗಿದ್ದೆ. ಎಲ್ಲಿ ಜಯಕುಮಾರ್ ಅಲ್ಲಿ ಶೋಭಾ ಎಲ್ಲಿ ಏಮಿ ಎತ್ತೋದ್ಲು? ಐಸು ಇಲ್ಲ, ಏನ್ ಐಸು ಕಾಲೇಜ್ ಹೋಗೋಳ? ಜೈ ಮತ್ತೆ ಶೋಭಾ ಅವ್ರ ಅತ್ತೆ ಮನೆಗೆ ಹೋಗಿದ್ದಾರಮ್ಮ. ಹೌದಾ? ಏನ್ ಹೋದ್ರಪ್ಪ? ಯಾವಾಗ ಹೋದ್ರು? ಶೋಭಾದೇನೋ ಹುಟ್ಟದ ಬೈತು ಅಂತೇಳಿ ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡೋಗಿದ್ದಾನೆ ನೆನ್ನೆ. ಹೌದಾ? ಮತ್ತೆ ಇವಳೆಲ್ಲಿ ಏಮಿ? ಅಲ್ಲ ಮನೆ ತೆಗಿರೋದ್ ಬಿಟ್ಟು ಎತ್ತೋದ್ಲ? ಅದನ್ನೆಲ್ಲ ನಾನು ನಿಧಾನ ಕೂತ್ಕೊಂಡು ಮಾತಾಡ್ತೀನಮ್ಮ ನಿನ್ಗೆ. ಯಾಕಪ್ಪ ಮೂರ್ತಿ ಏನಾಯ್ತು? ನೀನ್ ನೋಡಿದ್ರೆ ಯಾಕೆ ಹಿಂಗ್ ಸಿಡಿಸಿಡ ಅಂತಿದ್ಯಾ? ಏನಿಲ್ಲಮ್ಮ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ. ಮೂರ್ತಿ ಏನಾಯ್ತಪ್ಪಯ್ಯ? ಏನ್ ಮನೆ ಗಲಾಟೆ ಮಾಡ್ಕೊಂಡ್ರೇನ? ಐಶು ಎಲ್ಲ ಅದ್ಲ ಕಾಲೇಜ್ ಹೋಗೋಳ? ಯಾವ ಕಾಲೇಜ್ಗೂ ಹೋಗಿಲ್ಲ, ಏನೂ ಇಲ್ಲ. ಯಾವನ್ ಜೊತೆನೋ ಅಲ್ಲೇ ಹೊಡಿತಿದ್ದಾಳಮ್ಮ ರೋಡಲ್ಲಿ ನಿಂತ್ಕೊಂಡು. ಏನ್ ಹೇಳ್ತಾ ಇದ್ಯಾ ಮೂರ್ತಿ ನೀನು? ಛೇ, ನನ್ಗೆ ಯಾವ ಬಾಯಿಂದ ಹೇಳಿ ಆ ಮಾತನ್ನೆಲ್ಲನು? ಯಾಕೋ ಏನಾಯ್ತು? ಏನ್ ಮಾಡಿದ್ಲು ಅಂತದ್ದು? ಹೇಳ್ತಾ ಇದ್ದೀನಲ್ಲಮ್ಮ, ಯಾವನ್ ಜೊತೆನೋ ರೋಡಲ್ಲಿ ನಿಂತ್ಕೊಂಡು ಎಳ್ನೀರು ಕುಡಿತಾ ಇದ್ದಾಳೆ. ಅಲ್ಲ, ನಾನು ಹೇಳ್ಬಿಟ್ಟು ಹೋಗಿದ್ದೀನಿ 1 ಅವರ್ ಆಗುತ್ತೆ ಬರೋದು, ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಅಂತ. ಬರೋ ಅಷ್ಟ್ರಲ್ಲಿ ಅವಾಗ್ಲೂ ಯಾವನ್ನ ಕರ್ಸ್ಬಿಟ್ಟು ಗಾಡಿಲಿ ಹೋಗಿ ಅಲ್ಲಿ ಎಳ್ನೀರು ಕುಡಿತಾ ಇದ್ದಾಳೆ. ಏನೋ ಮೂರ್ತಿ ನೀನ್ ಹೇಳ್ತಾ ಇರೋದ್ ನಿಜಾನೇನೋ? ನಿಜ ಅಮ್ಮ, ನಾನು ಕಣ್ಣಾರೆ ನೋಡ್ಕೊಂಡ್ ಬಂದಿದ್ದೀನಿ ಇವತ್ತು. ಅವಳು ಮನೆಗೆ ಬರ್ಲಿ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅವಳಿಗೆ ಇವತ್ತು. ಮೂರ್ತಿ ನೋಡ್ ಸಮಾಧಾನ ಮಾಡ್ಕ. ಯಾರೋ ಏನೋ ಫ್ರೆಂಡ್ಸ್ ಜೊತೆ ಹೋಗಿರ್ತಾಳೆ, ಅದನ್ನೇ ನೀನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಅಲ್ಲಮ್ಮ, ನನ್ಗೆ ಅಷ್ಟು ಗೊತ್ತಾಗಲ್ವಾ? ಯಾರೋ ಕುಡ್ಕೊಟ್ಟಿರೋ ಎಂಜಲ್ ಎಳ್ನೀರ್ನ ಅವಳು ಕುಡಿತಾ ಇದ್ಲು ಅಮ್ಮ. ಇದನ್ನೆಲ್ಲ ಕಣ್ಣಾರೆ ನೋಡಿ ನಾನು ಇನ್ನೂ ಬದುಕಿದಿನ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸಮಾಧಾನ ಮಾಡ್ಕೊಳ ಮೂರ್ತಿ, ಮನ್ಸಿಗೆ ನೋವು ಮಾಡ್ಕೋಬೇಡ ನೀನು. ಅದೇನ್ ಬತ್ತರೆ ವಿಚಾರಿಸೋಣ, ಸುಮ್ಕಿರು. ಛೀ, ಅದು ಆ ರೋಡಲ್ಲಿ ನಿಂತ್ಕೊಂಡು ಎಷ್ಟು ಜನದ ಎದುರಿಗೆಲ್ಲ ಅವಮಾನ ಆಗಲ್ವಾ? ಮನೇಲೇನೆ ಬಗೆಹರ್ಸಕ್ ಆಗ್ದಿರೋದು 1000 ಸಮಸ್ಯೆಗಳು ಸೃಷ್ಟಿಯಾಗವೆ. ಇದ್ರ ಮಧ್ಯೆ ಇವಳು ಬೇರೆ ಇಂಥ ಕೆಲಸ ಮಾಡ್ತಿದ್ದಾಳೆ. ನಾನು ಏನ್ ಮಾಡ್ಲಿ ಅಮ್ಮ ಇವಾಗ? ಇವಳು ಜೀವನ ಇವಳು ಹಾಳು ಮಾಡ್ಕೊಂತಿದ್ದಾಳೆ.